ಹಳಿಯಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೃಷಿ ವಿಜ್ಞಾನಿ ಡಿ.ಎನ್. ಕಾಂಬ್ರೇಕರ್ ಆಯ್ಕೆ. ಹಳಿಯಾಳ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ.ಎನ್. ವಾಸರೆ ಮಾಹಿತಿ. ಹಳಿಯಾಳ ತಾಲೂಕು 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಲೇಖಕರು, ಕೃಷಿ ವಿಜ್ಞಾನಿಗಳು ಆಗಿರುವ ಡಾಕ್ಟರ್ ಡಿ.ಎನ್. ಕಾಂಬ್ರೇಕರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ.ಎನ್. ವಾಸರೆಯವರು ಹೇಳಿದರು. ಅವರು ಇಂದು ಗುರುವಾರ ಸಂಜೆ 7 ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದ ಚಂದಾವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದರು. ಹಳಿಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಕಾಂಬ್ರೇಕರ್ ಅವರ ಆಯ್ಕೆಗೆ ಸರ್ವ ಸದಸ್ಯರು ಸಹಮತವನ್ನು ಸೂಚಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಹಳಿಯಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆ ಸುಮಂಗಲ ಅಂಗಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಪದಾಧಿಕಾರಿ ಸಿದ್ದಪ್ಪ ಬಿರಾದರ್, ತಾಲೂಕು ಗೌರವ ಕಾರ್ಯದರ್ಶಿಗಳಾದ ಶಾಂತಾರಾಮ್ ಚಿಬ್ಬಲ್ಕರ್, ಬಸವರಾಜ್ ಇಟಗಿ, ಖಜಾಂಚಿಯಾದ ಕಾಳಿದಾಸ್ ಬಡಿಗೇರ್, ಸದಸ್ಯರಾದ ಗೋಪಾಲ್ ಮೇತ್ರಿ, ಶ್ರೀಶೈಲ ಹುಲ್ಲೆನ್ನವರ್, ಗೋಪಾಲ್ ಅರಿ, ಕಲ್ಪನಾ ಹುದ್ದರ್ ಹಾಗೂ ಸುಗುಣ ಹೆಗಡೆಯವರು ಉಪಸ್ಥಿತರಿದ್ದರು. ಹಳಿಯಾಳ ತಾಲೂಕಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ಬರುವ ಡಿಸೆಂಬರ್ 26ಕ್ಕೆ ನಿಗದಿಯಾಗಿದೆ. ಸಮ್ಮೇಳನದ ಪೂರ್ವಭಾವಿಯಾಗಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಸ್ವಾಗತ ಸಮಿತಿ ರಚನೆ ಆಗಿದೆ. ಬೇರೆ ಬೇರೆ ರೀತಿಯೆಲ್ಲ ಕಾರ್ಯದ ಲಾಂಛನ ಬಿಡುಗಡೆ ಆಗಿದೆ. ಈ ಸಿದ್ಧತೆಗಳ ನಡುವೆ ಸಮ್ಮೇಳನಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಒಂದು ಪ್ರಕ್ರಿಯೆ. ಈ ಬಾರಿ ಹಳಿಯಾಳ ತಾಲೂಕಾ 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಈ ತಾಲೂಕಿನ ಹಿರಿಯ ಕೃಷಿ ವಿಜ್ಞಾನಿ ಹಾಗೂ ಲೇಖಕರು ಆಗಿರುವ ಡಾಕ್ಟರ್ ಡಿ.ಎನ್. ಕಾಂಬ್ರೇಕರ್ ಅವರನ್ನು ಹಳಿಯಾಳ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕಾರಿ ಸಮಿತಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದೆ. ಕೃಷಿ ಕ್ಷೇತ್ರದಲ್ಲಿ ಮತ್ತು ಅದರ ಅಧ್ಯಯನದಲ್ಲಿ ಗುರುತರವಾದ ಸೇವೆಯನ್ನು ಮಾಡಿರುವ ಕಾಂಬ್ರೇಕರ್ ಅವರು ಹಲವಾರು ಲೇಖನಗಳನ್ನು, ಕೃತಿಗಳನ್ನು ರಚಿಸಿದವರು. ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತು ಒಬ್ಬ ಕೃಷಿ ಸಾಹಿತಿಗೆ, ಕೃಷಿ ವಿಜ್ಞಾನಿಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಗೌರವವನ್ನು ನೀಡೋದ್ರ ಮೂಲಕ ಸಾಹಿತ್ಯ ಪರಿಷತ್ತು ಮತ್ತು ಕೃಷಿ ಅವಿನಾಭಾವನ ಸಂಬಂಧವನ್ನು ಹೊಂದಿರುವಂಥದ್ದು ಅನ್ನೋದನ್ನು ಹೇಳೋದಕ್ಕೆ ಹೋಗಿದೆ. ಅದರಲ್ಲೂ ಹಳಿಯಾಳ ಇದು ಕೃಷಿ ಪ್ರಧಾನವಾಗಿರುವ ತಾಲೂಕಾಗಿರೋದ್ರಿಂದ ಈ ಬಾರಿಯ ಸಮ್ಮೇಳನಾಧ್ಯಕ್ಷತೆ ಗೌರವವನ್ನು ಒಬ್ಬ ಕೃಷಿ ವಿಜ್ಞಾನಿಗೆ ನೀಡಲಾಗಿದೆ. ಸಮ್ಮೇಳನದ ಸಿದ್ಧತೆಯಲ್ಲಿ ಎಲ್ಲರೂ ತೊಡಗಿಸ್ಕೊಳ್ಬೇಕು. ಸಮ್ಮೇಳನದ ಯಶಸ್ಸಿಗೆ ತನುಮನದನಗಳಿಂದ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.